ಕೆಲವೊಮ್ಮೆ ನಮ್ಮ ಜೀವನ ಯಾವ ದಾರಿಯಲ್ಲಿ ಸಾಗ್ತಿದೆ, ಎಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಎಷ್ಟೋ ನಾವು ಉದ್ದೇಶಗಳನ್ನ ಇಟ್ಕೊಂಡು ಜೀವನ ನಡೆಸೋವಂಥ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಬರುತ್ತೆ. ಅದು ಹೋಗುವಂಥ ದಾರಿನೇ ಬದಲಾಗೋಗುತ್ತೆ. ಅಂದ್ಕೊಂಡಿದ್ದೆ ಒಂದು, ಮಾಡೋದೇ ಇನ್ನೊಂದು ಅನ್ನೋ ಥರ ಆಗುತ್ತೆ. ಸೊ ಓದುವಂಥ ವಯಸ್ಸಲ್ಲಿರುವಂಥ ಆಸೆಗಳೇ ಬೇಕಾದಷ್ಟು, ಆ ಒಂದು ಉದ್ದೇಶಗಳೇ ಬೇಕಾದಷ್ಟಿರುತ್ತೆ. ಜೀವನ ಅಂತ ಶುರುವಾದಾಗ ನಮ್ಮ ಉದ್ದೇಶಗಳು ಯಾವುದು ಅಂತಲೇ ಮರ್ತೋಗುತ್ತೆ. ಆವಾಗ ಏನು ನಮ್ಮ ತಲೆಗೆ ತೋಚುತ್ತೆ ಅದ್ರ ಪ್ರಕಾರ ನಾವು ನಡ್ಕೋತಾ ಹೋಗ್ತೀವಿ. ನನ್ನ ಮಾತಿನ ಅರ್ಥ ಇಷ್ಟೇ. ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಜೀವನದ ಉದ್ದೇಶಗಳಿರುತ್ತೆ. ಕೆಲವರಿಗೆ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು, ಇಂಥದ್ದೇ ಕೆಲಸ ಮಾಡಬೇಕು, ಇಂಥವನ್ನೇ ಮದುವೆ ಮಾಡ್ಕೋಬೇಕು, ನನ್ನ ಜೀವನ ಹೀಗೆ ಇರಬೇಕು, ಈ ಥರದ ಕನಸುಗಳಿಗೆ ಖಂಡಿತ ಎಲ್ಲರೂ ಕನಸು ಕಾಣ್ತಿರ್ತೀವಿ. ಆ ಕನಸನ್ನು ಪೂರ್ತಿ ಮಾಡೋದಕ್ಕೂ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತೀವಿ. ಕೆಲವೊಮ್ಮೆ ಆ ಕನಸು ಪೂರ್ತಿ ಆಗ್ದಲೇ ಇರುವಂಥ ಸಂದರ್ಭಗಳು ಕೂಡ ಬರುತ್ತೆ. ಅದನ್ನು ಎದುರಿಸೋವಂಥ ಶಕ್ತಿ ಕೂಡ ನಮ್ಮಲ್ಲಿ ಇರಬೇಕು. ಕನಸು ಕಾಣೋದು ಎಷ್ಟು ಮುಖ್ಯನೋ, ಅದು ಪೂರ್ತಿ ಮಾಡೋದಕ್ಕೆ ಹಾಕುವಂಥ ಪ್ರಯತ್ನ ಎಷ್ಟು ಮುಖ್ಯ ಆಗಿರುತ್ತೋ, ಅದು ಫೇಲ್ಯೂರ್ ಆದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಧೈರ್ಯ ಕೂಡ ನಮಗಿರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ನಾನು ನಿಮಗೆ ಹೇಳೋದ್ನಲ್ಲ, ಅದೇ ಪ್ರಕಾರ ನನ್ನ ಜೀವನದಲ್ಲಿ ಕೂಡ ಒಂದು ಪುಟ್ಟ ಬದಲಾವಣೆ ಆಗ್ತಿದೆ. ನಾನು ಅಂದ್ಕೊಂಡಿದ್ದೇ ಬೇರೆ, ಇವಾಗ ಆಗ್ತಿರೋದೇ ಬೇರೆ ಅಂತ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಣ್ಣ ಬದಲಾವಣೆ ಇವಾಗ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ದಿನಕ್ಕೋಸ್ಕರ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ದಿನ ಬಂದಿದೆ. ಅದನ್ನು ಎದುರಿಸೋವಂಥ ಶಕ್ತಿ ಕೂಡ ನನಗೆ ದೇವ್ರು ಕೊಡಲಿ ಅಂತ ಬೇಡ್ಕೋತಾ ಇದ್ದೀನಿ. ಅದೇನು ಅಂತ ಅದನ್ನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಝೆಪ್ಟೋಯಿಂದ ಸ್ವಲ್ಪ ಐಟಮ್ ತರಿಸಿದ್ದೆ. ಅಂದರೆ ಇವತ್ತಿಗೆ ಬೇಕಾಗುವಂಥ ಸೊಪ್ಪು, ಹಣ್ಣು, ಹೂವು ಇಂಥದ್ದೆಲ್ಲ ತರಿಸಿದ್ದೆ. ನನಗಿಂತ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾನೆ ಮಫಿನ್ ಇದ್ರೊಳಗಡೆ ಏನಿದೆ, ಹೇಗಿದೆ ಅಂತ ಅನ್ನೋದನ್ನು ನೋಡೋಕ್ಕೆ. ಸೊ ಈಗಂತೂ ಎಲ್ಲನೂ ಆನ್ಲೈನಲ್ಲೇ ತರಿಸ್ತಾ ಇದ್ದೀನಿ. ಯಾವುದಕ್ಕೂ ಹೊರಗಡೆ ಹೋಗೋಕ್ಕೆ ಪುರ್ಸೊತ್ತಿರ್ತಿರಲಿಲ್ಲ. ಎಲ್ಲನೂ ತುಂಬ ಫ್ರೆಶ್ ಆಗಿರುತ್ತೆ. ಝೆಪ್ಟೋ ಅಥವಾ ಬ್ಲಿಂಕಿಟ್ ಎರಡನ್ನ ನಾವು ಆನ್ಲೈನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಈ ಥರದನ್ನೆಲ್ಲ ತರಿಸ್ಕೊಳ್ಳೋದಕ್ಕೆ ಹಾಲು ಮತ್ತು ಹೂವು, ಸೊಪ್ಪು, ತರಕಾರಿ ಈ ಥರದ್ದೆಲ್ಲ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ತರಿಸ್ಬಿಡ್ತೀನಿ. ಮಫಿನ್ಗೆ ಇದ್ರ ಬ್ಯಾಗಲ್ಲಿ ಆಟಾಡೋದಕ್ಕೆ ಅವ್ನಿಗೆ ತುಂಬ ಇಷ್ಟ. ಎಲ್ಲ ಬೆಕ್ಕುಗಳಿಗೂ ಈ ಥರ ಆನ್ಲೈನಲ್ಲಿ ಬರುವಂಥ ಪೇಪರ್ ಬ್ಯಾಗಲ್ಲಿ ಆಟ ಆಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಸತಿ ಫಸ್ಟ್ ಟೈಮ್ ನಾನು ಮಾವಿನ ಹಣ್ಣು ತರಿಸಿದ್ದೀನಿ. ತುಂಬ ಸ್ವೀಟಾಗಿತ್ತು, ತುಂಬ ಬಯಕೆ ಮಾವಿನ ಹಣ್ಣು ತಿನ್ನಬೇಕು ಅಂತ. ಹಲಸಿನ ಹಣ್ಣು ಕೂಡ ರೀಸೆಂಟಾಗಿ ತರಿಸಿದ್ದೆ. ಅದು ಕೂಡ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು. ಮಾವಿನ ಹಣ್ಣು ತಂದಿದ್ದ ದಿನವೇ ಫಸ್ಟೇ ಕಟ್ ಮಾಡಿ ತಿನ್ನಬೇಕು ಅಂತ ಅನ್ನೋ ಆಸೆ ಆಗ್ತಿತ್ತು. ತುಂಬ ಚೆನ್ನಾಗಿದೆ ಹಣ್ಣು. ಇದರ ಹೆಸರು ನನಗೆ ಅದೇನಿದೆ ಅಂತ ಮರ್ತೋಯ್ತು, ಬಟ್ ತುಂಬ ಚೆನ್ನಾಗಿತ್ತು. ಸೊ ಸಾಯಂಕಾಲ ಆಗಿತ್ತು, ಟೀ ಟೈಮ್ ಸ್ನ್ಯಾಕ್ಸ್ ಬದಲಾಗಿ ಇವತ್ತು ಮಾವಿನ ಹಣ್ಣು ತಿಂತಾಯಿದ್ದೀವಿ. ಒಂದು ಕಡೆ ಹಾಲು ಬಿಸಿಗಿಟ್ಟಿದ್ದೆ. ಹಾಲು ಬಿಸಿ ಮಾಡಿದ ನಂತರ ಮಾವಿನ ಹಣ್ಣು ಎಂಜಾಯ್ ಮಾಡ್ತಿದ್ದೀವಿ. ಈ ವರ್ಷದ ಮೇ ಬಿ ಇದು 2ನೇ ಸತಿ ತರಿಸಿರೋವಂಥ ಹಣ್ಣು. ಹಣ್ಣು ತಿಂದಾದ ನಂತರ ಈವ್ನಿಂಗ್ ರುಟೀನ್ ಇಲ್ಲಿ ಶುರು ಮಾಡಿದ್ದೀನಿ. ಮೊದಲೇ ಕಾಳು ನೆನೆಸಿಟ್ಟಿದ್ದೆ. ಇದು ಹುರುಳಿ ಕಾಳು. ಬೆಳಗ್ಗೆ ನಾನು ಎದ್ದು ಕೂಡಲೇ ಫಸ್ಟು ಚೆನ್ನಾಗಿ ತೊಳೆದು ಸ್ವಲ್ಪ ಬೆಚ್ಚಗಿರುವಂಥ ನೀರು ಹಾಕಿ ಇಟ್ಟಿದ್ದೆ. ಸಂಜೆ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿದೆ. ಇದನ್ನು ಮೊಳಕೆ ಬರ್ಸೋದಕ್ಕೆ ಇಡ್ತಾ ಇದ್ದೀನಿ. ಮೊಳಕೆ ಹುರುಳಿ ಕಾಳಿಂದ ಬಸ್ಸಾರು ಮತ್ತು ಮಸಾಲೆ ಸಾರು ಇದೆಲ್ಲ ತುಂಬ ರುಚಿಯಾಗುತ್ತೆ. ಒಣಗಿರೋ ಕಾಳಿಂದ ಒಣಗಿರೋ ಹುರುಳಿ ಕಾಳನ್ನು ಹುರಿದ್ಬಿಟ್ಟು ಹುಳಿ ಕೂಡ ಮಾಡ್ತೀವಿ. ಮೊಳಕೆ ಬರ್ಸೋದಕ್ಕೋಸ್ಕರ ಈ ರೀತಿ ಬಾಕ್ಸ್ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಇದು ಹರ್ಷಿತ್ ಅವನ ಡಯೆಟ್ಗೆ ಅಂತಲೇ ಮೊಳಕೆ ಕಾಳು ಮಾಡಲಿಕ್ಕೆ ಅಂತ ತರಿಸ್ಕೊಂಡಿರೋಂಥ ಬಾಕ್ಸ್. ಬಟ್ ಇದುವರೆಗೂ ಒಂದು ಸತಿ ನಾವು ಅದನ್ನು ಉಪಯೋಗಿಸ್ಲಿಲ್ಲ, ತರಿಸ್ಕೊಂಡು ಇಟ್ಕೊಂಡಿದ್ದಾನೆ ಅಷ್ಟೇ. ಸೊ ಇದಿಲ್ಲ ಅಂತಂದ್ರೂ ಕೂಡ ನೀವು ಸುಮ್ಮನೆ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರು ಮೊಳಕೆ ಬರುತ್ತೆ, ಅಥವಾ ಸುಮ್ಮನೆ ಒಂದು ಬಾಕ್ಸಲ್ಲಿ ಮುಚ್ಚಿಟ್ರು ಕೂಡ ಮೊಳಕೆ ಬರುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಸೊ ಕಾಳು ಮೊಳಕೆ ಕಟ್ಟೋದಕ್ಕೆ ಇಟ್ಟಿದ ನಂತರ ನಾನು ನಾಳೆ ಬೆಳಗ್ಗೆಗೆ ತಿಂಡಿಗೂ ಕೂಡ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸುಮಾರು ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ನೆನೆಸಿಟ್ಟಿದ್ದೆ. ಉದ್ದಿನಬೇಳೆ ಮಾತ್ರ ನೆನೆಸಿದ್ದೀನಿ. ಕಾರಣ ಏನಂದರೆ ಇದಕ್ಕೆ ರಾಗಿ ಹಿಟ್ಟು ಹಾಕಿಬಿಟ್ಟು ಬೆಳಗ್ಗೆಗೆ ದೋಸೆ ಮಾಡೋಕ್ಕೋಸ್ಕರ ಉದ್ದಿನಬೇಳೆ ಮಾತ್ರ ನೆನೆಸಿಟ್ಟಿದ್ದೆ. ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ನೆನೆಸಿ ರುಬ್ಬಿದ ನಂತರ ಇದ್ರ ಜೊತೆಗೆ 2 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕಿ ಉದ್ದಿನಬೇಳೆ ಜೊತೆಗೆ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬೇಡ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ರಾಗಿ ದೋಸೆ ಮಾಡ್ಕೋಬೋದು. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ರಾಗಿ ಮತ್ತು ಉದ್ದಿನ ಕಾಳನ್ನು ನೆನೆಸಿಬಿಟ್ಟು ರುಬ್ತಾರೆ. ರಾಗಿ ಇಲ್ಲ ಅಂತಂದ್ರೂ ಕೂಡ ರಾಗಿ ಹಿಟ್ಟಿಂದನೇ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಮಾಡ್ಕೋಬೋದು. ನಾಳೆ ಟೆನ್ಷನ್ ಕಡಿಮೆ ಆಯಿತು. ಅಂದರೆ ನಾಳೆ ಬೆಳಗ್ಗೆ ತಿಂಡಿ ಏನು, ನಾಳೆ ಮಧ್ಯಾಹ್ನ ಅಡುಗೆ ಏನು ಅಂತನ್ನೋದನ್ನು ಫಸ್ಟ್ ಪ್ಲ್ಯಾನಿಂಗ್ ಆಗಿದೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆಯೇ ಖಾಲಿ ಹೊಟ್ಟೆಗೆ ಕುಡಿಯುವಂಥ ಒಂದು ಜ್ಯೂಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸುಮಾರು ಜನಕ್ಕೆ ಬ್ಲಡ್ ಕಡಿಮೆ ಇರುತ್ತೆ, ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇದ್ದವರಿಗೆ
ಸಾಕಷ್ಟು ಜ್ಯೂಸ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ನನಗೂ ಕೂಡ ಕೆಲವು ಜ್ಯೂಸ್ಗಳನ್ನ ಕುಡಿಯೋದಕ್ಕೆ ಹೇಳಿದರು. ಈಗ ಯಾರಿಗೆ ಬ್ಲಡ್ ತುಂಬ ಕಡಿಮೆ ಇರುತ್ತೆ ಅಂಥವ್ರು ಹೆಚ್ಚಾಗಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ಇಂಥದನ್ನೆಲ್ಲ ತೊಗೋಬೇಕು ಅಂತೆಲ್ಲ ಹೇಳ್ತಾರೆ. ಅದರ ಬದಲಾಗಿ ನೀವು ತರಕಾರಿ ರೂಪದಲ್ಲೂ ತಿನ್ಬೋದು, ಜ್ಯೂಸ್ ಥರನೂ ತೊಗೋಬೋದು. ABC ಮಾಲ್ಟ್ ಅಂತೆಲ್ಲ ಮಾಡ್ಕೊಂಡು ಕುಡಿಬೋದು. ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಅಥವಾ ಬೀಟ್ರೂಟ್ ಜ್ಯೂಸ್ ಅಥವಾ ಬರೀ ಕ್ಯಾರೆಟ್ ಜ್ಯೂಸ್ ಈ ಥರ ಹಲವಾರು ರೀತಿಯಲ್ಲಿ ಪಾಲಕ್ಕಿಂದ ಮಾಡುವಂಥ ಜ್ಯೂಸ್ ಈ ಥರದ್ದೆಲ್ಲ ತೊಗೋಬೋದು. ಸೊ ವೆಯ್ಟ್ ಲಾಸ್ಗೆ ಬೇರೆ ಥರ ಇರುತ್ತೆ. ಹಿಮೋಗ್ಲೋಬಿನ್ ಲೆವೆಲ್ ಯಾರಿಗೆ ತುಂಬ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆ ಬೀಟ್ರೂಟ್, ಕ್ಯಾರೆಟ್ ಜ್ಯೂಸ್ ಪ್ರತಿದಿನ ಕುಡಿಯೋದು ತುಂಬ ಒಳ್ಳೆಯದು. ಇದ್ರ ಜೊತೆಗೆ ದಾಳಿಂಬೆ ಹಣ್ಣು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು. ನನ್ನ ಒಂದು ಲಂಗ್ಸ್ ಇನ್ಫೆಕ್ಷನ್ ಏನಾಗಿತ್ತು ಆ ಟೈಮಲ್ಲಿ ಬ್ಲಡ್ ಲೆವೆಲ್ ತುಂಬ ಕಡಿಮೆ ಇದೆ ಅಂತ ಹೇಳಿದಾಗ ಈ ಥರದ ಜ್ಯೂಸ್ಗಳನ್ನ ಪ್ರತಿದಿನ ಕುಡಿಯೋಕ್ಕೆ ಹೇಳಿದರು. ಆಲ್ಟರ್ನೇಟ್ ಡೇಸಲ್ಲಿ ನಾನು ಈ ಥರದನ್ನೆಲ್ಲ ತೊಗೋತಾ ಇರ್ತೀನಿ. ಬೀಟ್ರೂಟ್ ಇರ್ಬೋದು ಅಥವಾ ಕ್ಯಾರೆಟ್ ಇರ್ಬೋದು, ಪಾಲಕ್ ಸೊಪ್ಪು ಮತ್ತು ಇನ್ನೇನು ಹೇಳ್ತಾರೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಆದರೂ ಕುಡಿಬೋದು ಅಥವಾ ಹಣ್ಣನ್ನೇ ಡೈರೆಕ್ಟಾಗಿ ತಿಂದರು ಪರವಾಗಿಲ್ಲ. ಈ ಥರದ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಬ್ಲಡ್ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಬ್ಲಡ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ಕೂಡ ವೇಸ್ಟ್ ಮಾಡದೆ ನಾವು ಪರಾಠ ಥರನೋ ಅಥವಾ ಪಲ್ಯ ಥರನೋ ಮಾಡ್ಕೊಂಡು ತಿನ್ಬೋದು. ಸದ್ಯಕ್ಕೆ ನಾನು ಇವಾಗ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಸ್ವೀಟ್ಗೋಸ್ಕರ ಏನೂ ಆ್ಯಡ್ ಮಾಡಿಲ್ಲ. ಅಂದರೆ ಕ್ಯಾರೆಟಲ್ಲೂ ಸ್ವೀಟ್ನೆಸ್ ಇರುತ್ತೆ ಮತ್ತು ಬೀಟ್ರೂಟಲ್ಲೂ ಕೂಡ ಒಂದು ಲೈಟಾಗಿ ಸ್ವೀಟ್ ಇರುತ್ತೆ, ಹಾಗೆ ಕುಡಿಬೋದು. ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು ರೂಢಿ ಮಾಡ್ಕೋಬೇಕು. ನಮ್ಮ ಹೆಲ್ತನ್ನ ನಾವು ಕರೆಕ್ಟಾಗಿ ಇಟ್ಕೋಬೇಕು ಅಂದರೆ ಪ್ರತಿದಿನ ಕುಡಿತಾ ಹೋದರೆ ಅದು ತಾನಾಗೆ ರೂಢಿ ಆಗೋಗುತ್ತೆ. ನನ್ನ ಒಂದು ಲೈಫಲ್ಲೇ ಮರೆಯೋಕ್ಕಾಗ್ದಲೇ ಇರೋವಂಥ ಒಂದು ದಿನದ ವಿಡಿಯೋ ಇದು. ನಾನು ತುಂಬ ಇಷ್ಟಪಟ್ಟು ಮಾಡೋಕ್ಕೆ ಟ್ರೈ ಮಾಡಿದೆ. ABC ಮಾಲ್ಟ್ ಪೌಡರ್ ಅಂತ. ಅಂದರೆ ನಾನು ಯಾವಾಗ ಹಾಸ್ಪಿಟಲಿಂದ ವಾಪಸ್ ಬಂದೆ ಆವಾಗ ಒಂದು ಪೌಡರ್ ಮಾಡಿ ಇಟ್ಕೊಳ್ಳೋಣ ಅಂತಲೇ ಇದನ್ನು ಒಂದು ಟ್ರಯಲ್ ಮಾಡಿದೆ. 1 kg ಅಷ್ಟು ಆ್ಯಪಲ್, 1 kg ಬೀಟ್ರೂಟ್, 1 kg ಕ್ಯಾರೆಟ್ ಇದೆಲ್ಲ ಹಾಕಿ ಮಾಡಿದಂಥ ಒಂದು ABC ಮಾಲ್ಟ್ ಒಂದು ಪೌಡರ್ ಏನಿದೆ ಅದು ಅಟ್ಟರ್ ಫ್ಲಾಪ್. ಫಸ್ಟ್ ಟೈಮ್ ಇದೊಂದು ಫ್ಲಾಪ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನೀವು ಯಾವಾಗಲೂ ಹೇಳ್ತೀರಾ, ನೀವೆಲ್ಲರೂ ಹೇಳೋ ಪ್ರಕಾರ ನಾನು ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಹಾಗೇನಿಲ್ಲ. ನನ್ನ ಕಡೆಯಿಂದನೂ ಕೂಡ ಸಾಕಷ್ಟು ತಪ್ಪುಗಳಾಗುತ್ತೆ. ಇವನು ನೋಡಿ ಹಳೆ ಮಫಿನ್ ಇವನು. ಆವಾಗಲೇ ನಾನು ಈ ಒಂದು ಶೂಟ್ ಮಾಡಿದ್ದು. ಬಟ್ ಆ ವಿಡಿಯೋ ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿರೋ ಕಾರಣ ಕೆಲವೊಂದು ಫೇಲ್ಯೂರ್ನ ನಾವು ಯಾವ ಥರ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಕೆಲವೊಂದು ಫೇಲ್ಯೂರ್ ಆಗುತ್ತೆ, ಅದನ್ನು ಅಲ್ಲಿಗೆ ಮರ್ತು ಹೋಗದೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಫೇಲ್ಯೂರ್ ಆಗಲಿ ಪಾಸ್ ಆಗಲಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಧೈರ್ಯ ನಮ್ಮಲ್ಲಿ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋನ ಸುಮಾರು ಲಾಂಗ್ ಬ್ಯಾಕ್, ಇದು ನಾನು ಹಾಸ್ಪಿಟಲಿಂದ ಬಂದ ಮೇಲೆ ಮಾಡಿದಂಥ ವಿಡಿಯೋ ಶೂಟ್ ಇದು. ಆ ಟೈಮಲ್ಲಿ ಗೌರಮ್ಮ ಆಂಟಿ ಕೂಡ ನನ್ನ ಜೊತೆಗಿದ್ರು. ಇದನ್ನೆಲ್ಲ ಮಾಡಬೇಕಾದ್ರೆ ಹೆಲ್ಪ್ ಮಾಡಿದ್ರು. ಸೊ ಬೀಟ್ರೂಟ್, ಕ್ಯಾರೆಟ್ ಮತ್ತು ಆ್ಯಪಲ್ ಮೂರನ್ನು ಕೂಡ ಸಪ್ರೇಟಾಗಿ ತೊಳೆದು ಕಟ್ ಮಾಡಿ ನಂತರ ಗ್ರೈಂಡ್ ಮಾಡಿ ನಂತರ ಇದನ್ನು ಹುರಿಬೇಕು. ಹುರಿದು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಆ ಒಂದು ಪ್ರೊಸೀಜರ್ ಏನಿದೆ ತುಂಬ ಟೈಮ್ ಟೇಕಿಂಗ್. ಸುಮಾರು 4-5 ಗಂಟೆ ಹಿಡಿಯುತ್ತೆ ಇದನ್ನೆಲ್ಲ ನಾವು ಕಂಪ್ಲೀಟ್ ಮಾಡೋದಕ್ಕೆ. ಹೇಗೆ ಫ್ಲಾಪ್ ಆಯಿತು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಒಂದೊಂದಾಗಿ ಗ್ರೈಂಡ್ ಮಾಡಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಪ್ರತಿದಿನ ಕುಡಿಯೋದಕ್ಕೆ ನನಗೆ ಬೇಕಾಗುತ್ತೆ ಅಂತ ಅನ್ನೋ ಕಾರಣಕ್ಕೇ ಇದನ್ನು ಮಾಡಿದೆ. ಇದು ನಾನು ಮಾತ್ರ ಅಲ್ಲ, ಮನೇಲಿ ಯಾರು ಬೇಕಾದರೂ ಕುಡಿಬೋದು. ಅಂದರೆ ಹರ್ಷಿತ್ ಆಗಲಿ ಯಾರು ಬೇಕಾದ್ರೂ ಕುಡಿಬೋದು. ಡಯಾಬಿಟಿಸ್ ಇರೋರು ಕುಡಿಯೋಂಗಿಲ್ಲ, ಯಾಕಂದರೆ ಇದರಲ್ಲಿ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಮೂರು ಕೂಡ ಇರೋದ್ರಿಂದ ಮೂರು ಕೂಡ ಡಯಾಬಿಟಿಸ್ ಇರೋರಿಗೆ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಸೊ ಪ್ರತಿದಿನ ಪೌಡರ್ ಮಾಡಿಟ್ಕೊಂಡು ಕುಡಿಯೋಣ ಅಂತಲೇ ನಾನೊಂದು ಪ್ರಯತ್ನ ಮಾಡಿದೆ. ಇದೊಂದು ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೆ, ಬಾದಾಮಿ, ಗೋಡಂಬಿ ಇದನ್ನು ಕೂಡ ಪೌಡರ್ ಮಾಡಿ ಹಾಕ್ಕೋಬೇಕು. ಹಾಗೆ ಇದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ಹಾಕಬೇಕು. ಇಲ್ಲೇ ನೋಡಿ ನಾನು ಮಾಡಿದ್ದಂಥ ದೊಡ್ಡ ತಪ್ಪು. ಈ ಒಂದು ರೆಸಿಪಿ ಫ್ಲಾಪ್ ಆಗೋದಕ್ಕೆ ಬೆಲ್ಲನೇ ಕಾರಣ ಆಗಿದ್ದು. ಏಕೆಂದರೆ ನಾವು ತಗೊಳ್ಳೋಂಥ ಕ್ವಾಂಟಿಟಿ 3 ಹೇಗೆ ನಾವು ಸಮ ಪ್ರಮಾಣದಲ್ಲಿ ತರಕಾರಿ ಮತ್ತು ಹಣ್ಣು ತೊಗೊಂಡ್ವೋ ಅದೇ ರೀತಿ ಸಮ ಪ್ರಮಾಣದಲ್ಲೇ ಬೆಲ್ಲನೂ ತೊಗೋಬೇಕಾಗಿತ್ತು. ನಾನೇನು ಯೋಚನೆ ಮಾಡಿದೆ ಅಂದರೆ ಹಣ್ಣು ಈ ತರಕಾರಿ ಎಲ್ಲ ಸ್ವೀಟ್ನೆಸ್ ಇರುತ್ತೆ, ನಾವು ಬೆಲ್ಲ ಕಡಿಮೆ ಹಾಕೋಣ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದೆ. ಸೊ ಅಲ್ಲಿ ಮಾಡಿದಂಥ ಒಂದು ಸಣ್ಣ ಮಿಸ್ಟೇಕಿಂದ, ಒಂದು ಜಿಪಣ್ತನದಿಂದ ಇಡೀ ರೆಸಿಪಿನೇ ಹಾಳಾಯಿತು. ನನಗದು ಸರಿಯಾಗಿ ಹದ ಬರಲೇ ಇಲ್ಲ. ಸೊ ನಾವು ಎಷ್ಟು ತರಕಾರಿ ತೊಗೊಂಡಿರ್ತೀವಿ ಅದಕ್ಕೆ ಸಮ ಪ್ರಮಾಣದಲ್ಲೇ ಬೆಲ್ಲ ಹಾಕಿದಾಗಲೇ ಇದು ಕರೆಕ್ಟಾಗಿ ಬರೋದು. ಡ್ರೈ ಫ್ರೂಟ್ಸ್ ನೀವು ಎಷ್ಟು ಕಡಿಮೆ ಜಾಸ್ತಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಬಟ್ ಇದ್ರ ಜೊತೆಗೆ ಹಾಕುವಂಥ ಬೆಲ್ಲ ಮತ್ತು ಆ ಹಣ್ಣು ತರಕಾರಿ ಇದ್ದೇ ಪ್ರಮಾಣ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಈ ರೆಸಿಪಿ ಕರೆಕ್ಟಾಗಿ ಬರುತ್ತೆ. ನಾನು ಸುಮ್ಮನೆ ಒಂದು ಸಣ್ಣದಾಗಿ ಒಂದು ಟ್ರಯಲ್ ಮಾಡ್ಬೋದಾಗಿತ್ತು. ಬಟ್ ನನ್ನ ಮೇಲೆ ನನಗೆ ತುಂಬ ಓವರ್ ಕಾನ್ಫಿಡೆನ್ಸ್ ಇತ್ತು. ಈ ಓವರ್ ಕಾನ್ಫಿಡೆನ್ಸಿಂದನೇ ಮಾಡೋಕ್ಕೆ ಹೋಗಿ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು. ನಾವು ಎಷ್ಟು ಹುರಿದ್ರೂ ಕೂಡ ಅದೊಂಥರ ಜಾಮ್ ಥರ ಆಯಿತೆ ಹೊರತು
ಪೌಡರ್ ಫಾರ್ಮಲ್ಲಿ ಆಗಲೇ ಇಲ್ಲ. ಸೊ ಸುಮಾರು ದಿನ ನಾನು ಹಾಗೇನೆ ಇಟ್ಕೊಂಡು ಸ್ವಲ್ಪನೇ ತಿಂದೇ ಬಿಟ್ಟರೆ ಅದನ್ನು ಪೌಡ್ರ್ ಫಾರ್ಮಲ್ಲಿ ಮಾಡೋಕ್ಕಾಗಲಿಲ್ಲ. ಸೊ ಇದು ನನ್ನ ಒಂದು ಫೇಲ್ಯೂರ್ ರೆಸಿಪಿಯ ಒಂದು ವಿಡಿಯೋ ಶೂಟ್ ಸುಮಾರು ದಿನದ ನಂತರ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಸೊ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ರಾತ್ರಿನೇ ರುಬ್ಬಿಟ್ಟಿರೋಂಥ ರಾಗಿ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ದೋಸೆ ಮಾಡೋದಕ್ಕೆ ಮುಂಚೆ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ನಾವು ಮಾಮೂಲಿ ದೋಸೆ ಥರ ಮಾಡ್ಕೋಬೋದು. ಹಾಗೆ ಕಾಳು ನೋಡಿ ಚೆನ್ನಾಗಿ ಮೊಳಕೆ ಬಂದಿದೆ. ಮಧ್ಯಾಹ್ನದಷ್ಟರಲ್ಲಿ ಇನ್ನು ಸ್ವಲ್ಪ ಮೊಳಕೆ ಬರುತ್ತೆ. ಸಾಂಬಾರು ಮಾಡೋಷ್ಟು ಟೈಮ್ ಅಷ್ಟರಲ್ಲಿ ಇದು ಮೊಳಕೆ ಬಂದಿರುತ್ತೆ. ನಂತರ ನಾವು ಸಾಂಬಾರು ಮಾಡ್ಕೋಬೋದು. ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೆ. ರಾಗಿ ದೋಸೆಗೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್. ದೋಸೆ ಆಗಷ್ಟೇ ಬಿಸಿ ಬಿಸಿಯಾಗಿ ಹಾಕ್ಕೊಟ್ರೆ ಗರಿ ಗರಿ ಆಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಅದನ್ನೇ ನೀವು ಡಬ್ಬಿಗೆ ಹಾಕ್ಕೊಂಡು ಹೋದ್ರೆ ಮೆತ್ತಗಾಗುತ್ತೆ. ಇನ್ನೂ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ. ದೋಸೆ ಮಾಡೋದಕ್ಕೊಂದು 5 ನಿಮಿಷ ಮುಂಚೆ ಒಂದು 2 ಸ್ಪೂನಷ್ಟು ರವೆ ಹಾಕಿ ನಂತರ ದೋಸೆ ಮಾಡಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ರಾಗಿ ಹಿಟ್ಟಿಂದ ಕೂಡ ತುಂಬ ಗರಿ ಗರಿಯಾಗಿ ದೋಸೆ ನಾವು ಈ ರೀತಿ ಮಾಡ್ಕೋಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಕಾಯಿ ಚಟ್ನಿ. ಬ್ರೇಕ್ಫಾಸ್ಟ್ ಆದ ನಂತರ ಮಧ್ಯಾಹ್ನದ ಅಡುಗೆ ಕೂಡ ಪ್ರಿಪೇರ್ ಮಾಡಿದ್ದಾಯಿತು. ಯಾಕಂದರೆ ಫಸ್ಟೇ ಒಂದಿನ ಮುಂಚೆನೇ ಪ್ಲ್ಯಾನ್ಡ್ ಆಗಿದ್ದರೆ ನೆಕ್ಸ್ಟ್ ಡೇ ಅಡುಗೆ ತಿಂಡಿ ಮಾಡೋದು ಕಷ್ಟ ಅನಿಸಲ್ಲ. ಕ್ವಿಕ್ಕಾಗಿ ಅಡುಗೆ ಮನೆ ಕೆಲಸ ಮುಗಿಸ್ಬೋದು. ಹಾಗೆ ಹುರುಳಿಕಾಳು ಸಾಂಬಾರು ಅಥವಾ ಮೊಳಕೆ ಹುರುಳಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಈಗಾಗಲೇ ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಅಮ್ಮನ ಅಡುಗೆ ಚಾನಲಲ್ಲಿ ಈ ರೆಸಿಪಿ ಇದೆ. ಕಂಪ್ಲೀಟಾಗಿ ನೀವು ಈ ರೆಸಿಪಿನ ನನ್ನ ಕುಕಿಂಗ್ ಚಾನಲಲ್ಲಿ ನೋಡ್ಬೋದು. ಸೊ ರೆಸಿಪೀಸ್ನ ಪ್ರತಿದಿನ ಅಲ್ಲಿ ಕೂಡ ಹಾಕ್ತಿರ್ತೀನಿ. ಪ್ಲೀಸ್ ಕುಕಿಂಗ್ ಚಾನಲ್ಗೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಮಸಾಲೆ ಹಾಕಿ ಮಾಡುವಂಥ ಸಾಂಬಾರ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಹುರುಳಿಕಾಳನ್ನು ಉಪಯೋಗಿಸ್ಕೊಂಡು ನೀವು ಬಸ್ಸಾರು ಕೂಡ ಮಾಡ್ಕೋಬೋದು. ಇದರಿಂದ ಮಾಡುವಂಥ ಮಸಾಲೆ ಸಾರು ತುಂಬ ಚೆನ್ನಾಗಿರುತ್ತೆ. ಇದೇ ಕುಕಿಂಗ್ ಚಾನಲಲ್ಲಿ ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಪುಡಿಂಗ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇದನ್ನು ನಾನು ಮಾಡಿದ್ದು ನಮ್ಮ ಹೋಮ್ ಮೇಡ್ ಕಸ್ಟರ್ಡ್ ಪೌಡರಿಂದ. ಅಂದರೆ ಇದರಲ್ಲಾಗಲೇ ನಾನು ನಿಮಗೆ ಫಸ್ಟೇ ಕಸ್ಟರ್ಡ್ ಪೌಡರ್ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೆ. ಫ್ರೂಟ್ ಕಸ್ಟರ್ಡ್ ಹಾಗೆ ಈ ಥರದ ಪುಡ್ಡಿಂಗ್ ಇದನ್ನೆಲ್ಲ ನಾವು ಈಸಿಯಾಗಿ ಮನೇಲೇ ಕಸ್ಟರ್ಡ್ ಪೌಡ್ರು ತಯಾರಿಸ್ಕೊಂಡು ಈ ಥರದ ರೆಸಿಪೀಸ್ನ ಕೂಡ ಟ್ರೈ ಮಾಡ್ಬೋದು. ಮಕ್ಕಳು ಮನೇಲಿರುವಾಗ ಖಂಡಿತ ಈ ರೆಸಿಪೀಸ್ನ ನೀವು ಒಮ್ಮೆ ಟ್ರೈ ಮಾಡಿ. ಕೆಳಗಡೆ ವೆಹಿಕಲ್ ಶಬ್ದ ಜೊತೆಗೆ ಕೆಳಗಡೆ ಮಾತಾಡೋಕ್ಕೂ ಆಗಲಿಲ್ಲ, ಅದಕ್ಕೋಸ್ಕರ ಮೇಲ್ ಬಂದೆ. ಸೊ ಇವತ್ತಿನ ದಿನ ನಾನು ಮತ್ತೆ ಈ ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತ. ಕೊರೋನಾ ಟೈಮಲ್ಲಿ ನನಗೂ ಕೂಡ ಕೊರೋನಾ ಆಗಿತ್ತು. ಇದೇ ರೂಮಲ್ಲಿ ಸುಮಾರು 1 ವಾರ ನಾನು ಇಲ್ಲಿ ಕ್ವಾರಂಟೈನ್ ಆಗಿದ್ದೆ. 1 ವಾರ ಅಂದರೆ 10 ದಿನ 11 ದಿನ ಏನೋ ಕ್ವಾರಂಟೈನ್ ಆಗಿದ್ದೆ. ಗಂಟ್ಲಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಗಂಟ್ಲಿಂದ ಅಲ್ಲ, ಕೆಮ್ಮು ಮತ್ತು ಈ ಗಂಟ್ಲಲ್ಲಿ ಸ್ವಲ್ಪ ಇರಿಟೇಷನ್ ಆಗೋದು ಇದೆಲ್ಲ ಆಗ್ತಾಯಿತ್ತು. ಸೊ ಅವಾಗ ಹೋಗಿ ಟೆಸ್ಟ್ ಮಾಡಿದಾಗ ಕೊರೋನಾ ಎಫೆಕ್ಟ್ ಆಗಿದೆ ಅಂತಂದು ಗೊತ್ತಾಯಿತು. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತೊಗೊಂಡಿದ್ದೆ, ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಸುಧಾರಿಸ್ಕೊಂಡೆ. ಅದಾದಮೇಲೆ ಸ್ವಲ್ಪ ವೀಕ್ನೆಸ್ ಎಲ್ಲ ಇದ್ದೇ ಇರ್ತಿತ್ತು. ನಾವೀಗ ಮತ್ತೆ ಬಿಸ್ನೆಸ್ ಎಲ್ಲ ಶುರು ಮಾಡಿದ್ಮೇಲೆ ಮಸಾಲ ಪದಾರ್ಥ ಇದೆಲ್ಲ ತುಂಬ ಹೊತ್ತು ಸ್ಟವ್ ಮುಂದೆ ಕುತ್ಕೊಂಡು ಹುರಿಯೋದು ಇದೆಲ್ಲ ಮಾಡ್ತಾ ಇದ್ದೆ. ಸೊ ಇದೇ ತಿಂಗಳು ಲಾಸ್ಟ್ ಇಯರಲ್ಲಿ ನನಗೆ ಲಂಗ್ಸ್ ಮೇಲೆ ಎಫೆಕ್ಟ್ ಆಯಿತು. ಹೆಂಗದು ಎಫೆಕ್ಟ್ ಆಯಿತು ಅಂದರೆ, ಮೊದಲು ನನಗೆ ಬಂದಿದ್ದು ಜ್ವರ ಬಂತು. ಬಿಟ್ಟು ಜ್ವರ ಬರೋದು. ಹೆಂಗೆ ಅಂದರೆ ತುಂಬ ಚಳಿ, ತಡ್ಕೊಳಕ್ಕಾಗ್ದಲ್ಲಿ ಇರೋಷ್ಟು ಚಳಿ ಆಗ್ತಿತ್ತು. ಮಾತ್ರೆ ತೊಗೊಂಡ ತಕ್ಷಣ ಮೈಯೆಲ್ಲ ಬಿಸಿಯಾಗಿ ಬೆವರೋಕ್ಕೆ ಶುರುವಾಗ್ತಿತ್ತು. ಒಂದಿನ ಏನಾಯಿತು, ಇದು ರಿಪೀಟಾಗಿ ಕೆಮ್ಮು ಕೂಡ ಇತ್ತು, ತುಂಬಾ ಕೆಮ್ಮು. ಸೊ ಇದು ಸುಮಾರು 4-5 ದಿನ ನಾನು ಸಫರ್ ಮಾಡಿದೆ. ತಡೆಯೋಕ್ಕಾಗ್ದಲ್ಲೇ ಇರೋಷ್ಟು ಜ್ವರ. ಎಷ್ಟು ಮಾತ್ರೆ ತೊಗೊಂಡು ಕಮ್ಮಿ ಆಗ್ತಿಲ್ಲ, ಎಷ್ಟೇ ಸುಧಾರಿಸ್ಕೊಂಡು ಕೂಡ ನನಗೆ 1 ದಿನ 2 ದಿನ ಅಷ್ಟೇ ನಾನು ಮ್ಯಾಕ್ಸಿಮಮ್ ಹುಷಾರು ತಪ್ಪಿದ್ರೆ ಸುಧಾರಿಸ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಲಾಸ್ಟ್ ಟೈಮ್ ನನಗೆ ಏನಾಯಿತು, 5 ದಿನ 1 ವಾರ ಆದರೂ ಕೂಡ ನನಗೆ ಹುಷಾರು ಮಾಡ್ಕೊಳಕ್ಕಾಗಲೇ ಇಲ್ಲ. ಈ ಜ್ವರ ಬಿಟ್ಟು ಬರ್ತಾ ಇದ್ದಿದ್ದು ಬಾಡಿನ ಹೆಂಗೆ ವೀಕ್ ಮಾಡಿತ್ತು ಅಂತಂದರೆ, ಎದ್ದು ಹೋಗಿ ನಂಗೆ 1 ಕಪ್ ಕಾಫಿ ಮಾಡ್ಕೊಳ್ಳೋಕ್ಕೂ ಕೂಡ ನಂಗೆ ಶಕ್ತಿ ಇರಲಿಲ್ಲ. ಹರ್ಷಿತೆ ಹೋಗಿ ತಿಂಡಿ ತರ್ತಾ ಇದ್ದ, ಆಮೇಲೆ ಎಳ್ನೀರು ತಂದ್ಕೊಡೋದು, ಮಾತ್ರೆ ತಂದ್ಕೊಡೋದು ಎಲ್ಲ ಮಾಡಿದ್ದ. ಹೀಗೆ ನಾನು ಸುಧಾರಿಸ್ಕೊತೀನಿ, ಇವತ್ತು ಎದ್ದೇಳ್ತೀನಿ ಮಾತ್ರೆ ತೊಗೋತಿದ್ದೀನಿ ಅಂತಾನೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾನಿದ್ದೆ. ಸುಮಾರು 4-5 ದಿನ ಇದೇ ರೀತಿ ರಿಪೀಟ್ ಆಯಿತು. ತಡೆಯೋಕ್ಕೆ ಆಗ್ತಿಲ್ಲ, ನಿದ್ದೆ ಬರ್ತಾನೆ ಇಲ್ಲ. ಎಲ್ಲರೂ ನಿದ್ದೆ ಮಾಡ್ತಿದ್ರು, ನಂಗೆ ನಿದ್ದೆ ಬರ್ತಿರಲಿಲ್ಲ. ಎದ್ದು ಕುತ್ಕೊಂಡು ನರಳ್ತಾ ಇದ್ದೆ. ಒಂಥರ ಮೈಕೈ ಎಲ್ಲ ಒಡ್ತಾ, ಜ್ವರ, ಕೆಮ್ಮು. ಸೊ ಹೆವಿ ಜ್ವರ ಮತ್ತು ಹೆವಿ ಚಳಿ ಆ ಥರ ಆಗ್ತಿತ್ತು. ಸೊ ಒಂದಿನ ಏನಾಯಿತು, ಬೆಳಗ್ಗೆನೇ ಇವತ್ತು ನಾನು ಉಳಿಯಲ್ಲ, ನಾನು ಸತ್ತೋಗ್ತೀನಿ ಅಂತನೋ ಒಂದು ಫೀಲ್ ಬಂದುಬಿಡ್ತು. ಯಾಕೆಂದರೆ ಉಸಿರಾಟದ ಪ್ರಾಬ್ಲಮ್ ಶುರುವಾಯಿತು ನನಗೆ. ಉಸಿರು ತೊಗೊಳಕ್ಕಾಗ್ತಿರ್ಲಿಲ್ಲ, ಉಸಿರು ಬಿಡೋಕ್ಕಾಗ್ತಿರ್ಲಿಲ್ಲ. ಅವತ್ತು ನಾನು ಹರ್ಷಿತ್ಗೆ ಹೇಳಿದೆ, ನಂಗೆ ತಡೆಯೋಕ್ಕಾಗ್ತಿಲ್ಲ ಹರ್ಷು, ಮೇ ಬಿ ನಾನು ಉಳಿಯಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ.
ಯಾಕಮ್ಮ ಹಂಗಂತೀರ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, 10 ಗಂಟೆ ಆಗಲಿ, ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅವ್ನು ಹೇಳ್ಬಿಟ್ಟು ಮಲ್ಕೊಂಡ. ನನ್ನ ಜೊತೆನೇ ಮಲ್ಗ್ತಾ ಇದ್ದೆ ಪಾಪ, ಅವನು ಪಕ್ಕದಲ್ಲೇ ಇರ್ತಾ ಇದ್ದ. ಅವ್ನು ಹೇಳ್ಬಿಟ್ಟು ಅವ್ನ ಪಾರ್ಗ್ ಅವ್ನು ಮಲ್ಕೊಂಡ್ಬಿಟ್ಟ. ನನಗೆ ನಿದ್ದೆ ಬರ್ತಾಯಿಲ್ಲ, ಒದ್ದಾಡ್ತಿದ್ದೀನಿ, ನರಳ್ತಾ ಇದ್ದೀನಿ. ಒಂಥರ ನರಳಾಟ ನನಗೆ ಜಾಸ್ತಿ, ತಡೆಯೋದು ಹೇಳ್ಕೊಳಕ್ಕೂ ಆಗ್ತಿಲ್ಲ, ಆ ಥರದ್ದು ಒಂದು ನರಳಾಟ. ಮಲ್ಕೊಂಡೆ. ಅದಾದಮೇಲಕ್ಕೆ ನಿದ್ದೆ ಬರಲಿಲ್ಲ. ಮತ್ತೆ ಹೋಗಿ 1-2 ಚಮಚ ಸ್ನಾನ ಮಾಡ್ಕೊಂಡು ಬಂದು, ಜ್ವರ ಇದ್ರೂ ಕೂಡ ಸ್ವಲ್ಪ ಮೈ ಹಗುರ ಆಗ್ಬೋದು ಅಂತ ಅಂದ್ಕೊಂಡು 1-2 ಚಮಚ ಸ್ನಾನ ಮಾಡ್ಕೊಂಡು ಬಂದು, ಹರ್ಷಿತ್ ನನಗೆ ಇರೋಕ್ಕಾಗ್ತಿಲ್ಲ. ಅವಾಗ ಬೆಳಗ್ಗೆ ಇನ್ನು 6 ಗಂಟೆಗೆ ಹರ್ಷಿತ್ ನೆಪ್ಸಿ ನನ್ನ ಕೈ ಇರೋಕ್ಕಾಗ್ತಿಲ್ಲ, ನನಗೆ ಕರ್ಕೊಂಡೋಗು ಹಾಸ್ಪಿಟ್ಲಿಗೆ ಅಂತ ಹೇಳಿ ಆವಾಗ BGSಗೆ ಹೋದ್ವಿ. BGSಲ್ಲಿ ಹೋದ ತಕ್ಷಣ ಡ್ರಿಪ್ಸ್ ಹಾಕಿದ್ರು, ಟೆಸ್ಟ್ಗಳು ಮಾಡಿದ್ರು. ಟೆಸ್ಟೆಲ್ಲ ಮಾಡಿ ನಮಗೆ ಒಂದು ಅಡ್ಮಿಟ್ ಮಾಡ್ಕೊಳ್ಳಿ ನಾನು ಕೇಳ್ತಾ ಇದ್ದೀನಿ. ನನಗೆ ರೆಸ್ಟ್ ಬೇಕು, ನನಗೆ ಅಡ್ಮಿಟ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ತಾ ಇದ್ದೀನಿ. ಸೊ ಆಗಲೇ ಮಸಾಲೆ ಪ್ರಾಡಕ್ಟ್ ಎಲ್ಲ ನಾವು ಪ್ರಿಪೇರ್ ಮಾಡೋವಂಥ ಟೈಮಲ್ಲಿ ನಂಗೆ ಆವಾಗಲೂ ಕೂಡ ಸಾಕಷ್ಟು ಕೆಲಸಗಳು ಇರ್ತಾಯಿತ್ತು. ನಂಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸಿತ್ತು. ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೆ, ಪ್ಲೀಸ್ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ. ಬಟ್ ಅವರು ಡಾಕ್ಟ್ರ್ ಹೇಳೋವರೆಗೂ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತಂದರು. ಮಧ್ಯಾಹ್ನ ಸುಮಾರು ಒಂದು 2 ಗಂಟೆನೇ ಆಗೋಯ್ತು ನಮಗೆ ರಿಪೋರ್ಟ್ ಎಲ್ಲ ಬರೋ ಅಷ್ಟೊತ್ತಿಗೆ. ನನಗೇನಾಗಿದೆ ಅದೆಲ್ಲ ಟೆಸ್ಟ್ ತೊಗೊಂಡು, ಡ್ರಿಪ್ಸ್ ಎಲ್ಲ ಹಾಕಿ, ಇಂಜೆಕ್ಷನ್ ಕೊಟ್ಟು, ಬ್ಲಡ್ ಟೆಸ್ಟ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ರಿಪೋರ್ಟ್ ಬರೋಕ್ಕೆ 2 ಗಂಟೆ ಆಯಿತು. ಆವಾಗ ಗೊತ್ತಾಯಿತು ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ತುಂಬ ಕಫ ಕಟ್ಬಿಟ್ಟಿದೆ, ಬ್ರೀತ್ ಮಾಡೋಕ್ಕೂ ಆಗ್ತಿಲ್ಲ ಅಂತಂದಾಗ ಅವರು ಅಡ್ಮಿಟ್ ಮಾಡ್ಕೋತೀವಿ ಅಂದರು. ನಾನು ಬೇಕಂತಲೇ ಒಂದು ಸ್ಪೆಷಲ್ ವಾರ್ಡ್ ತೊಗೊಂಡೆ. ಈ ಸದ್ದು ಬದಲ, ಈ ಶಬ್ದ ಇದೆಲ್ಲ ಕೇಳಿಸ್ಕೊಂಡು ನನಗೂ ಸಾಕಾಗಿತ್ತು. ಸ್ವಲ್ಪ ಪೀಸ್ಫುಲ್ ಆಗಿರಬೇಕು ಅಂತ ಅನ್ನೋಕ್ಕೋಸ್ಕರನೇ ಸ್ಪೆಷಲ್ ವಾರ್ಡ್ ತೊಗೊಂಡು ಅಲ್ಲಿ ನಾನು ಒಂದು 5 ದಿನ ರೆಸ್ಟ್ ಮಾಡಿದೆ. ನಾನು ಯಾರಿಗೂ ಹೇಳಿರಲಿಲ್ಲ ಅಡ್ಮಿಟ್ ಆಗೋಕ್ಕೆ ಮುಂಚೆ. ನನ್ನ ತಮ್ಮಂಗಾಗಲಿ, ನಮ್ಮ ಅಮ್ಮಂಗಾಗಲಿ, ಅಪ್ಪಗಾಗಲಿ ಯಾರಿಗೂ ಹೇಳಿರಲಿಲ್ಲ. ಹರ್ಷಿತ್ ನನ್ನ ತಮ್ಮಂಗೆ ಫೋನ್ ಮಾಡಿದೆ. ನನ್ನ ತಮ್ಮ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಅವ್ರು ಇಮಿಡಿಯೇಟಾಗಿ ಬಂದರು. ಅವ್ರು ಬಂದ ತಕ್ಷಣ ಅವರೇ ಪೇಷಂಟ್ ಆದರು. ಸೊ ಒಬ್ಬರಿಂದ ಒಬ್ರಿಗೆ ಇದೆಲ್ಲರಿಗೂ ಹರಡ್ತು. ಸೊ ನನಗೊಬ್ಳಿಗೂ ಆಯಿತು, ಆದಮೇಲೆ ಹರ್ಷಿತ್ಗೂ ಆಯಿತು, ನಮ್ಮ ಅಮ್ಮಂಗಾಯಿತು, ನನ್ನ ತಮ್ಮಂಗಾಯಿತು, ಎಲ್ರಿಗೂ ಎಫೆಕ್ಟ್ ಆಯಿತು. ಎಲ್ಲರಿಗೂ ಹುಷಾರು ತಪ್ಪಿತು. ಎಲ್ಲರೂ ವೀಕ್ ಆಗೋಗ್ಬಿಟ್ಟಿವಿ. ಉಸಿರಾಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ, ಯಾರಿಗೂ ಕಾನ್ವರ್ಸೇಷನ್ ಮಾಡೋ ಇಂಟ್ರೆಸ್ಟೇ ಇಲ್ಲ, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಅದು ಏನೋ ಒಂಥರ ಕಾಯಿಲೆ ಅಂತ ಅನ್ನಿಸ್ಬಿಡ್ತು ಅದು. ಸೊ ನನಗೆ ಸುಧಾರಿಸ್ಕೊಳ್ಳೋಕ್ಕೆ ಸುಮಾರು ಟೈಮ್ ಹಿಡಿತು ಬಿಡಿ. ನನಗೆ ಸುಮಾರು 1 ತಿಂಗಳು ಮೇಲೆ ನಂಗೆ ಟೈಮ್ ಹಿಡಿತು. ಅದಾದಮೇಲೆ ನನಗೆ ICUಗೂ ಕೂಡ ಅಡ್ಮಿಟ್ ಮಾಡಬೇಕು ಅಂತ ಅವ್ರು ಹೇಳಿಬಿಟ್ಟಿದ್ರು. ಯಾಕಂದರೆ ನನಗೆ ಸರಿ ಹೋಗಲೇ ಇಲ್ಲ, ಉಸಿರಾಟದ ಪ್ರಾಬ್ಲಮ್ ಇದ್ದೇ ಇತ್ತು. ನೆಬ್ಯುಲೈಸರ್ ಹಾಕಿರ್ತಿದ್ರು, ಯಾವಾಗಲೂ ಕೂಡ ನೆಬ್ಯುಲೈಸರ್ ಹಾಕಿದ್ರು, ಸುಮಾರು ಇಂಜೆಕ್ಷನ್ಗಳು ಕೊಟ್ಟರು, ಆ್ಯಂಟಿಬಯೋಟಿಕ್ ಕೊಟ್ಟರು, ತುಂಬ ಟ್ರೀಟ್ಮೆಂಟ್ಗಳಾಯಿತು, ಸುಮಾರು ಬಾಟ್ಲ್ಗಳು ಹಾಕಿದ್ರು. ಇಂಜೆಕ್ಷನ್ ಅಷ್ಟೇ ಅಲ್ಲದೆ ಡ್ರಿಪ್ಸ್ ಬಾಟ್ಲ್ಗಳು ಕೂಡ ತುಂಬ ಬಾಟ್ಲ್ಗಳು, ಒಂದು 10-15 ಬಾಟ್ಲ್ ಹಾಕಿದ್ದಾರೆ ಅಂತ ಅನ್ಕೋತೀನಿ, ಇನ್ನೂ ಜಾಸ್ತಿನೇ ಹಾಕಿರ್ತಾರೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ನಾನು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಇಲ್ಲಿ ಬಿಸ್ನೆಸ್ ಪೂರ್ತಿ ಕೆಳಗಡೆ ಬಿದ್ದು ಹೋಗಿತ್ತು. 4-5 ದಿನ ನಾವು ಕಳಿಸೇ ಇರಲಿಲ್ಲ ಏನು ಪ್ರಾಡಕ್ಟ್. ನನ್ನ ಜೊತೆನೇ ಇರ್ತಿದ್ದೆ ಹರ್ಷಿತ್. ಮನೆಗೆ ಬರೋದು, ಅಲ್ಲಿಗೆ ಬರೋದು, ಹಾಸ್ಪಿಟ್ಲಿಗೆ ನನ್ನ ತಮ್ಮ ಊಟ ತಂದುಕೊಡೋದು ಇದೆಲ್ಲ ಮಾಡ್ತಾಯಿದ್ದ. ಸೊ ಆಗ ನಾನು ಸುಧಾರಿಸ್ಕೊಂಡು ಮತ್ತೆ ಅವ್ರು ನಮ್ಮ ತಂದೆ ನಮ್ಮ ತಾಯಿನ ವಾಪಸ್ ಊರಿಗೆ ಕಳಿಸ್ಬಿಟ್ಟೆ. ಅವರು ಹುಷಾರು ತಪ್ಪಿದ್ರು. ನನ್ನನ್ನು ನೋಡ್ಕೊಳ್ಳೋದಿರಲಿ, ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿ ವಾಪಸ್ ಅವ್ರಿಗೆ ಕಳಿಸ್ಬಿಟ್ಟು ನಾನೇ ಸುಧಾರಿಸ್ಕೊಂಡೆ. 1 ತಿಂಗಳು ಆಯಿತು ನಾನು ಸುಧಾರಿಸ್ಕೊಳ್ಳೋಕ್ಕೆ. ಆವಾಗಲೂ ಕೂಡ 1 ತಿಂಗಳಾದಮೇಲೆ ಯಾರ ಜೊತೆ ಮಾತಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಆ ಶಕ್ತಿನೇ ಇಲ್ಲ, ಎನರ್ಜಿನೇ ಇಲ್ಲ, ಪೂರ್ತಿ ಎನರ್ಜಿ ಸತ್ತೋಯ್ತು ಆವಾಗಲೇ ಅಂತ ಅನ್ನಿಸ್ಬಿಡ್ತು. ಸೊ ಮತ್ತೆ ರಿಕವರ್ ಆಗೋಕ್ಕೆ ನಂಗೆ ತುಂಬ ಟೈಮ್ ತೊಗೋತು. ಅದಾದಮೇಲಕ್ಕೆ ಇದೇ ತಿಂಗಳಲ್ಲಿ ಮತ್ತು ಇವತ್ತು ಬೆಳಗ್ಗೆ ನನಗೆ ಮತ್ತದೇ ಕಾಣಿಸ್ಕೊಂಡಿತ್ತು ಉಸಿರಾಟದ ತೊಂದರೆ. ಹರ್ಷಿತ್ ಇರಲಿಲ್ಲ 3 ದಿನ. ಅವನು ಮೈಸೂರಿಗೆ ಅವನ ಕೆಲಸದ ಮೇಲೆ ಹೋಗಿದ್ದ ಫ್ರೆಂಡ್ಸ್ ಜೊತೆಗೆ. ಇವತ್ತು ಬೆಳಗ್ಗೆ 3 ಗಂಟೆಗೆ ನನಗೊಂದು ಬ್ರೀತಿಂಗ್ ಪ್ರಾಬ್ಲಮ್ ಏನಾಯಿತು. ನನ್ನ ಲೈಫಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ಥರದ್ದು ಒಂದು ದಿನ ಬರುತ್ತೆ ಅಂತ. ನಾನು ತೊಗೊಳಕ್ಕೂ ಆಗ್ತಿಲ್ಲ, ಉಸಿರು ಬಿಡೋಕ್ಕೂ ಆಗ್ತಿಲ್ಲ, ಇಲ್ಲ ನಿಂತು ಹೋಗ್ಬಿಟ್ಟಿದ್ದೆ. ನಾನು ಒಬ್ಬಳೇ ಇದ್ದೀನಿ, ಫ್ಯಾನ್ ಹಾಕೋತಾ ಇದ್ದೀನಿ, ಜೋರಾಗಿ ಫ್ಯಾನ್ ಹಾಕ್ಕೊಂಡು ನೀರು ಕುಡಿದು ಸುಧಾರಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀನಿ. 3 ಗಂಟೆನಲ್ಲಿ, ಅದು ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಈ ಥರದ್ದು ಬ್ರೀತಿಂಗ್ ಪ್ರಾಬ್ಲಮ್ ಬರಬಾರ್ದು ಅಂತ ಹೇಳ್ತಾರೆ. ಇವತ್ತು ಬೆಳಗ್ಗೆ ನನಗೇನಾಗಿತ್ತು ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ನನಗೆ ಇರ್ತಿದ್ನೋ ಇಲ್ವೋ ಅಂತ ಅನ್ನೋ ಹಾಗಾಗೋಯಿತು. ಸೊ ಇದು ಮತ್ತೆ ಮರುಕಳಿಸ್ತಾ ಇದೆ ನನಗೆ. ಲಂಗ್ಸ್ ಮೇಲೆ ಈ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಮತ್ತೆ ಉಸಿರಾಟದ ಪ್ರಾಬ್ಲಮ್, ತುಂಬ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಮಾತಾಡೋಕ್ಕಾಗಲ್ಲ, ಮೈಯೆಲ್ಲ ಬೆವರುತ್ತೆ, ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ. ನನ್ನ ಹತ್ರ ಒಂದು ಏನು ಹೇಳ್ತಾರೆ, ಈ ಥರದ ಒಂದು ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಾಗ ಪಫ್ ತೊಗೋಬೇಕು ಅಂತ ಹೇಳಿ ಬರ್ಕೊಟ್ಟಿದ್ರು. ಅಂದರೆ ಬಾಯಲ್ಲಿ ಇಟ್ಕೊಂಡು ಉಸಿರಿಗೆ ಹೇಳ್ಕೋಬೇಕು, ಆ ಥರದೊಂದು ಪಫ್ ಕೊಟ್ಟಿದ್ದಾರೆ. ಹಾಗೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋಕ್ಕೆ ಹೇಳಿದರು. ಅದನ್ನು ನಾನು ಅವಾಗ ಮಾಡ್ತಾ ಇರ್ತೀನಿ. ಬಟ್ ಇವತ್ತು ಬೆಳಗ್ಗೆ ನಂಗೆ ಅದು ರಿಪೀಟ್ ಆಗಿರೋದು ಒಂದು ಸ್ವಲ್ಪ ಭಯ ಕಾಣಿಸ್ಕೊಂಡ್ಬಿಟ್ಟಿದೆ. ಮತ್ತೆಲ್ಲಿ ನನಗೆ ಲಂಗ್ಸ್ ಮೇಲೆ ಎಫೆಕ್ಟ್ ಆಗಿದೆಯೋ ಅಂತ ಅನ್ನೋದು. ಸೊ ಈಗ ಮತ್ತೆ ನಾನು ಟ್ರೀಟ್ಮೆಂಟಿಗೆ ಹೋಗಬೇಕು. ಕೆಲಸಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಈ ಥರದೊಂದು ಸಮಸ್ಯೆ ಆದಾಗ ಒಂದು ಕಡೆಗೆ ನಮ್ಮ ಎನರ್ಜಿನ ಮತ್ತೆ ವಾಪಸ್
ಕಿತ್ಕೊಂಡಂಗೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ತುಂಬ ಕೆಲಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಕಂಟಿನ್ಯೂಸ್ ಕೆಲಸ ಇರುತ್ತೆ. ಈ ಕೆಲಸದ ಮಧ್ಯದಲ್ಲಿ ನೀವೆಲ್ಲ ಎಷ್ಟೋ ಜನ ಹೇಳ್ತಿರ್ತೀರ, ನೋಡ್ತಿರ್ತೀರಲ್ಲ, ನೀವೆಲ್ಲ ಹೇಳ್ತೀರ ರೆಸ್ಟ್ ಮಾಡಿ ಅಂತ. ಕೆಲಸ ಮಾಡುವಾಗ ಸ್ವಲ್ಪ ರೆಸ್ಟ್ ಬೇಕು. ಅದರಲ್ಲೂ ನನಗಿವಾಗ ಸಾಕಷ್ಟು ಸ್ಟ್ರೈನ್ ಆಗಿದೆ, ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಒಂದೊಳ್ಳೆ ನಿರ್ಧಾರ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನನ್ನ ಆರೋಗ್ಯದ ದೃಷ್ಟಿಯಿಂದ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಅದಕ್ಕೆ ಈಗ ಅಜಿತ್ ಬರ್ದೇ ಕಾಯ್ತಿದ್ದೀನಿ. ಅವ್ನು ಊರಿಗೆ ಹೋಗಿದ್ದಾನೆ, ಮೈಸೂರಿಗೆ ಹೋಗಿದ್ದಾನೆ. ಅವ್ನು ಬಂದ ತಕ್ಷಣ ಮೊದಲು ಹೋಗಿ ತೋರಿಸ್ಕೋಬೇಕು. ಹಾಗೆ ಸುಮಾರು ಜನ ಪ್ರಾಡಕ್ಟ್ನೆಲ್ಲ ಆರ್ಡ್ರ್ ಮಾಡಿರೋರಿಗೆ ನಾನು ಕೆಲವೊಂದಷ್ಟು ಜನಕ್ಕೆ ಮೆಸೇಜೆಲ್ಲ ಹೇಳಿಬಿಟ್ಟಿದ್ದೀನಿ, ವಾಟ್ಸಪ್ ಮೆಸೇಜೆಲ್ಲ, ನಿಮ್ಮದು ಪ್ರಾಡಕ್ಟ್ ಕಳಿಸ್ತೀವಿ, ಇಲ್ಲ ಅಂತಂದರೆ ಮನಿ ರಿಟರ್ನ್ ಮಾಡ್ತೀವಿ ಅಂತ. ಯಾರ್ಯಾರಿಗೆಲ್ಲ ಪ್ರಾಡಕ್ಟ್ ಬಂದಿದೆಯೋ ಅಥವಾ ಬಂದಿಲ್ವೋ ಪ್ಲೀಸ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸುಮಾರು ವಾಟ್ಸಪ್ ನಾವಿನ್ನೂ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಖಂಡಿತ ಆದಷ್ಟು ನೀವು ಯಾರ್ಯಾರೆಲ್ಲ ಮನಿ ಕಳಿಸಿರ್ತೀರ ಅಥವಾ ದುಡ್ಡು ಕಳಿಸಿರ ಅವರೆಲ್ರಿಗೂ ಪ್ರಾಡಕ್ಟ್ ಕಳಿಸ್ತೀವಿ, ಇಲ್ಲ ಅಂತಂದರೆ ದುಡ್ಡು ರಿಟರ್ನ್ ಮಾಡ್ತೀವಿ. ನನ್ನ ಆರೋಗ್ಯದ ದೃಷ್ಟಿಯಿಂದ ನಾನು ಸ್ವಲ್ಪ ಬ್ರೇಕ್ ತೊಗೊಳ್ಳೋದಕ್ಕೋಸ್ಕರ ಈ ನಿರ್ಧಾರ ತೊಗೊಂಡಿದ್ದೀನಿ. ಸ್ವಲ್ಪ ದಿನಕ್ಕೆ ಈ ಬಿಸ್ನೆಸ್ನೆಲ್ಲ ಸ್ವಲ್ಪ ಬ್ರೇಕಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನೀವೆಲ್ಲರೂ ಅರ್ಥ ಮಾಡ್ಕೋತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಬ್ಲಾಗ್ ಜೊತೆಗೆ. ಹೋಗಲ್ಲ.